ನಮಸ್ಕಾರ ಸ್ನೇಹಿತರೆ, ಅಂಕುಶ್ ಸ್ಮಾರ್ಟ್ ಮನಿ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು KSRTC ಮ್ಯಾನಿಫೆಸ್ಟೇಷನ್ ಮನಿ ಗ್ರೋತ್ ಬಗ್ಗೆ ಈ ವಿಡಿಯೋ ಇರ್ತದೆ. KSRTC ಹೋರಾಟ 1 ವರ್ಷ ಪೂರೈಕೆಯಾಗಿದೆ. ಮನಸ್ಸಿನ ಶಕ್ತಿ, ಹಣಕಾಸಿನ ಬೆಳವಣಿಗೆ ಸೆಕ್ಯೂರಿಟಿಗಳು, ಈ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಾವು ಮಾತಾಡೋಣ. ಸ್ನೇಹಿತರೆ, KSRTC ಮುಷ್ಕರ ಹೋರಾಟ 1 ವರ್ಷ ಮುಗಿದಿದೆ. 31/12/2024ಕ್ಕೆ ಮುಷ್ಕರ ಕರೆ ನೀಡಲಾಗಿತ್ತು. ಆದರೆ ಸರ್ಕಾರದ ಭರವಸೆಯೊಂದಿಗೆ ಮುಷ್ಕರವನ್ನು ಮುಂದೂಡಲಾಗಿತ್ತು. ಮುಷ್ಕರ ಕರೆ ಸರ್ಕಾರವನ್ನು ಅಲುಗಾಡಿಸಿತ್ತು. ಅಂದು ಬೆಳಗಾವಿಯಲ್ಲಿ ಅಧಿವೇಶನ ಟೈಮ್ನಲ್ಲಿ ಟೈಮ್ ಆಫ್ ಪ್ರತಿಭಟನಾ ಸಭೆ ಅಲ್ಲಿ ನಡೆದಿತ್ತು. ಆ ವೇಳೆಯಲ್ಲಿ ಈ ಮುಷ್ಕರವನ್ನು ಘೋಷಣೆಯಾಗಿತ್ತು. ಸರ್ಕಾರದ ಭರವಸೆಗಳು, ನಿಜದ ಸ್ಥಿತಿ, ನಿಮ್ಮ ಜೀವನ ಬದಲಿಸುವ ಮ್ಯಾನಿಫೆಸ್ಟೋ ಬಗ್ಗೆ ಹೌ ಟು ಡೂ, ಅದು ಕೂಡ ನಾವು ಈ ವಿಡಿಯೋದಲ್ಲಿ ಮಾತಾಡೋಣ. ಆ ಸಮಯದಲ್ಲಿ ಮುಖ್ಯಮಂತ್ರಿ ಭರವಸೆ ಕೊಟ್ಟಿದ್ದರು, ಸಂಕ್ರಾಂತಿ 2025ರ ನಂತರ ನಾವು ಸಭೆ ಕರೆಯುತ್ತೀವಿ ಅಂತ. ಸಂಕ್ರಾಂತಿ ಆಯಿತು, ದಸರಾ ಆಯಿತು, ಈ ಥರ ಎಲ್ಲ ಹಬ್ಬಗಳಾದರೂ ಸಭೆ ಕರೆಯಲಿಲ್ಲ. ಸರ್ಕಾರ ಸಭೆ ಕರೆದೇ ನಿರ್ಲಕ್ಷ್ಯ ಮಾಡಿತು. ನಂತರ 6 ತಿಂಗಳ ನಂತರ ಮೀಟಿಂಗ್ ಕರೆದಿತ್ತು. ಇದು ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ 6 ತಿಂಗಳಲ್ಲಿ 3-4 ಸಭೆಗಳು ಕರೆದ್ರು. ಚಹಾ ಬಿಸ್ಕೆಟ್ ಸಭೆ ಆಗಿ ಮುಗಿಸಿಬಿಟ್ರು. ನಿಖರ ನಿರ್ಧಾರ ಯಾವುದೂ ಆಗಲಿಲ್ಲ. ಉದ್ಯೋಗಿಗಳು ನ್ಯಾಯ ಯಾವಾಗ ಎಂದು ಕಾಯುತ್ತಲೇ ಇದ್ದಾರೆ. ಸರ್ಕಾರ ನೌಕರರ ಬಗ್ಗೆ ಕನಿಕರವಿಲ್ಲ. ದ ಗೌರ್ಮೆಂಟ್ ಈಸ್ ನಾಟ್ ಬಾದರ್. ಮೊನ್ನೆ ನಡೆದ 26 ನವೆಂಬರ್ಗೆ ಚೀಫ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದರು. ಆ ಮೀಟಿಂಗ್ನಲ್ಲಿ CM ಯಾವುದು ಘೋಷಣೆ ಮಾಡಿದೆ ಅಂದರೆ, ವೇತನ ಹೆಚ್ಚಳ 1/4/2026 ಕೊಡ್ತೇವೆ ಅಂತ ಹೇಳಿ, 38 ತಿಂಗಳ ಬಾಕಿ ಅರ್ಧದಷ್ಟು ಪಾವತಿ ಮಾಡ್ತೇವೆ ಅಂತ ಹೇಳಿ. ದ ಯೂನಿಯನ್ಗಳು ಯಾವುದಕ್ಕೂ ಅದಕ್ಕೆ ಅಗ್ರಿ ಆಗಿಲ್ಲ. ಅದು ತಮಗೆ ಗೊತ್ತಿದ್ದ ವಿಷಯ. KSRTC ನಿಜವಾದ ಸಮಸ್ಯೆ ಹಣಕಾಸು ಕೊರತೆ. ಹಣಕಾಸು ಸಚಿವ ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿಯ ತೀರ್ಮಾನ ಕೈಗೊಂಡಿಲ್ಲದಿದ್ದಾಗ ರಾಜ್ಯ ಸಾರಿಗೆ ಸಚಿವ ಏನು ಪರಿಹಾರ ಕೊಡ್ತಾರೆ ಏನೋ ಡೌಟ್ಫುಲ್. 1/1/2024ರಿಂದ ಬರೋಬ್ಬರಿ 2 ವರ್ಷ ಮುಗಿದಿದೆ. ಡಿಸೆಂಬರ್ 6ಕ್ಕೆ ಸಾರಿಗೆ ಸಚಿವರ ಜೊತೆ ಸಭೆ ಇದೆ. ಆದರೆ ಜನರ ಅನುಮಾನ, 2 ವರ್ಷ ಕಾಯಿಸಿದ ಸರ್ಕಾರ ನಿಜಕ್ಕೂ ಪರಿಹಾರ ಕೊಡುತ್ತಿದೆಯೇ ಅನ್ನೋದು. ಸಾರಿಗೆ ನೌಕರರು ಮತ್ತು ಸಂಘಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಕಾರ್ಮಿಕ ಅಶಾಂತಿ ನಡೆದು ಮತ್ತೆ ರಾಜ್ಯದಲ್ಲಿ ಧರಣಿ, ಮುಷ್ಕರ, ನಾಂದಿಗೆ ಸಾಧ್ಯತೆ ಹೆಚ್ಚು. ಕೇವಲ ಸಾರಿಗೆ ನೌಕರರು ತೊಂದರೆ ಪಡುವುದಲ್ಲದೆ ಸಾರ್ವಜನಿಕ ಪ್ರಯಾಣಿಕರಿಗೂ ತೊಂದರೆ ಆಗುವುದು ಕಷ್ಟ ನಿಶ್ಚಿತ. ವೇತನ ಕಡಿಮೆ, ಕುಟುಂಬಗಳಲ್ಲಿ ತೊಂದರೆ, ಸಾಲದ ಒತ್ತಡ, ಮಕ್ಕಳ ಶಿಕ್ಷಣ, ವೈದ್ಯಕೀಯ ವೆಚ್ಚಗಳು ಏರುಪೇರಾಗಿವೆ, ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ. ಹಾಗಾಗಿ ನಮ್ಮ ಮನಸ್ಸನ್ನು ಹೀಲಿಂಗ್ ಮಾಡಿಕೊಳ್ಳುವ ಅಗತ್ಯತೆ ಇದೆ. ಮನಸ್ಸು ಕುಗ್ಗದಂತೆ ನೋಡಿಕೊಳ್ಳುವ ಅವಶ್ಯಕತೆಯೂ ಇದೆ. ಅದಕ್ಕಾಗಿ ನಾನು KSRTC ವರ್ಕರ್ಸ್ಗೆ ಅಥವಾ ಬೇರೆ ಎಲ್ಲ ವರ್ಕರ್ಸಿಗೆ ಅಥವಾ ಎಲ್ಲರಿಗೂ ಬರುತ್ತದೆ, ಮ್ಯಾನಿಫೆಸ್ಟೇಷನ್ ಮಾಡಿರಿ, ಲೈಫ್ ಗ್ರೋತ್ ಆಗ್ತೈತಿ. ನಿಮ್ಮ ಜೀವನ ಬದಲಾಯಿಸುವ ಮನಸ್ಸಿನ ಶಕ್ತಿ ಹೇಳಲು ಬಯಸುತ್ತೇನೆ. ಇನ್ನೊಂದು, ಅನೇಕ ಪುರುಷರು, ಮಹಿಳೆಯರು ನಕಾರಾತ್ಮಕ ಆಲೋಚನೆ ಮಾಡ್ತಾರೆ. ಮನೆಗಳಲ್ಲಿ ಜಗಳ, ಹಣಕಾಸು ಒತ್ತಡ, ಸಂಬಂಧಗಳು ತೊಂದರೆ ಪಡುತ್ತಿದ್ದಾರೆ. ಇದಕ್ಕೆಲ್ಲ ಪರಿಹಾರ ಮನಸ್ಸಿನ ಹೀಲಿಂಗ್, ಉತ್ತಮ ಅಫರ್ಮೇಷನ್. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ತಾ ಇರಿ ಮತ್ತು ಕಮೆಂಟ್ ಮಾಡಿರಿ. ಈ ಮನಸ್ಸಿನ ಶಕ್ತಿಯನ್ನು ಹೇಗೆ ನಾವು ಬದಲಾಯಿಸಬಹುದು? ಐ ಆಮ್ ಎನ್ನುವ ಶಕ್ತಿ ಯಾರಿಗಾದರೂ ಜೀವನ ಬದಲಾಯಿಸಬಹುದು. ಮ್ಯಾನಿಫೆಸ್ಟೇಷನ್ ಆಕರ್ಷಣೆಯ ನಿಯಮದು. ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್
ಜೀವನದಲ್ಲಿ ಹೊಸ ಅವಕಾಶಗಳು ಸಿಗುತ್ತವೆ. ಹಿರಿಯರಿಗೆ ಗೌರವ, ಪತಿ ಪತ್ನಿಯರಿಗೆ ಗೌರವ, ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಪವರ್ಫುಲ್ ಅಫರ್ಮೇಷನ್ಗಳು ಕನ್ನಡದಲ್ಲಿ ನಾನು ನಿಮ್ಗೆ ಕೊಡ್ತೇನೆ. ನಾನು ಸಮೃದ್ಧಿ ಮತ್ತು ಹಣವನ್ನು ಆಕರ್ಷಿಸುವ ವ್ಯಕ್ತಿ ಅಂತ ಹೇಳಬೇಕು ಮುಂಜಾನೆ. ಮತ್ತು ಇದನ್ನು ನೀವು ಮಾರ್ನಿಂಗ್ 3 ಸಲ ಮತ್ತು ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ ಹೇಳ್ರಿ. ನನ್ನ ಜೀವನಕ್ಕೆ ಉತ್ತಮ ಅವಕಾಶಗಳು ಬರುತ್ತವೆ ಅಂತೇಳಿ ಮಾರ್ನಿಂಗ್ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ ಮಲಗುವಾಗ 9 ಸಲ ಹೇಳಿ. ನನ್ನ ಮನೆ, ಕುಟುಂಬ, ಸಂಬಂಧಗಳು ಸಮಾಧಾನದಿಂದ ಕುಟುಂಬಿವೆ. ನನ್ನ ಸಾಲಗಳು ಸುಲಭವಾಗಿ ಕ್ಲಿಯರ್ ಆಗುತ್ತವೆ. ನನಗೆ ಕನಸಿನ ಮನೆ ಸಿಗುತ್ತದೆ. ನನ್ನ ಕೆಲಸದಲ್ಲಿ ನನಗೆ ಗೌರವ, ವೇತನ ವರ್ಧನೆ ಸಿಗುತ್ತದೆ. ನನ್ನ ಆರೋಗ್ಯದಿಂದ ದಿನ ದಿನ ಉತ್ತಮಗೊಳ್ಳುತ್ತದೆ. ಪ್ರತಿದಿನ ನಾನೊಬ್ಬ ಬಲವಾದ ವ್ಯಕ್ತಿಯಾಗಿ ಬೆಳೆಯುತ್ತೇನೆ. ನಾನು ಕೋರ್ಟ್ ಕೇಸ್ ಗೆದ್ದಿದ್ದೇನೆ. ನನ್ನ ಕಡೆ ಹಣ ಸರಿಯಾಗಿ ಬರುತ್ತಿದೆ ಅಂತ ಹೇಳಿ. ಹೌ ಟು ಅರ್ನ್ ಮನಿ 30%. ಗೂಗಲ್ ಸರ್ಚ್ ಪ್ರಕಾರ ನಾವು ಒಂದು 10,000 ವೇತನವಿದ್ದಲ್ಲಿ ನಾವು 3,000 ಉಳಿತಾಯ ಮಾಡಬೇಕಂತ ನಿಯಮ ಇದೆ. ನೀವು ರಿಯಲ್ ಎಸ್ಟೇಟ್, ಪ್ಲಾಟ್ ಇನ್ವೆಸ್ಟ್ಮೆಂಟ್ ಅದರಲ್ಲಿ ಮಾಡ್ಬೋದು. SIP, ಇಂಡೆಕ್ಸ್ ಫಂಡ್, ಮತ್ತು ನಿಮ್ಮ ಮಕ್ಕಳು ಕ್ಯಾನ್ವಾ, ವಿಡಿಯೋ ಎಡಿಟಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬಹುದು. ಮನಸ್ಸನ್ನು ಸರಿಪಡಿಸುವ ಸಂಪತ್ತು ತಾನೇ ಬರುತ್ತದೆ. ನಮಗೆ ವೇತನ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನಾವು ಕಡಿಮೆ ಪರ್ಸೆಂಟೇಜ್ನಲ್ಲಿ ಮಾಡಿದರೂ ಒಳ್ಳೆಯದು. KSRTC ಹೋರಾಟ ಮುಂದುವರಿದರೂ ನಿಮ್ಮ ವೈಯಕ್ತಿಕ ಬೆಳವಣಿಗೆ ನಿಲ್ಲಬಾರದು. ಹೋರಾಟ, ಹಣಕಾಸು ಜ್ಞಾನ, ಮನಸ್ಸಿನ ಶಕ್ತಿ, ಯಶಸ್ಸು ಖಂಡಿತ. ಸರ್ಕಾರದಿಂದ ನ್ಯಾಯ ಸಿಗಲಿ ನಮ್ಮೆಲ್ಲರ ಆಶಯ. ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರಲಿ. ನನ್ನ ವಿಡಿಯೋ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಚಂದಾದಾರರಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.